ಗೈಸ್, ಒಂದು ನಾಟಿ ಕೋಳಿ ತಂದಿದ್ದಾರೆ ನಮ್ಮ ಹಸ್ಬೆಂಡು. ಇವಾಗ ನಾಟಿ ಕೋಳಿ ಸಾಂಬಾರಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಗೈಸ್. ವೇಟ್ ಆ್ಯಂಡ್ ಸಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ, ತೋಡ್ಬಿಟ್ಟು ಹಾಕೋಣ ಬನ್ನಿ. ನಾನೊಂದು ಕುಕ್ಕರ್ ತಗೋತಾ ಇದ್ದೀನಿ. ಕುಕ್ಕರ್ ತಗೊಂಡು ಕುಕ್ಕರ್ ಇಟ್ಟಿದ್ದೀನಿ ಗೈಸ್. ಕುಕ್ಕರ್ಗೆ ಎಣ್ಣೆ ಬಿಟ್ಟಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 3-4 ಸಲ ಚಿಕನ್ ವಾಶ್ ಮಾಡ್ಕೊತಿದ್ದೀನಿ. ಬನ್ನಿ ಇವಾಗ ಚಿಕನ್ ಹಾಕೋಣ. ಚಿಕನ್ ಒಂದಿತ್ತು ನಾಟಿ ಕೋಳಿ ಸಾಂಬಾರಿಂದ ನನಗೆ ತುಂಬ ಇಷ್ಟ ಗೈಸ್. ನಾನೊಂದು ತಿಂಗಳಿಂದ ನಮ್ಮ ಹಸ್ಬೆಂಡ್ ನಾಟಿ ಕೋಳಿ ತಗೋ ಅಂತ ಹೇಳ್ತಿದ್ದೆ. ಅವರು ತಗೊಂಬಂದಿರಲಿಲ್ಲ, ಇವಾಗ ತಗೊಂಬಂದಿರ್ತಾರೆ. ನನಗಂತೂ ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ. ನಾಟಿ ಕೋಳಿ ಸಾಂಬಾರು ಮುದ್ದೆ ಎಲ್ಲ ಚೆನ್ನಾಗಿರುತ್ತೆ. ಫೈನಲ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಫ್ರೈ ಆಗಲಿ. ಬನ್ನಿ ನಾವಿವಾಗ ಮಸಾಲೆ ಐಟಮ್ ಏನೇನು ಬೇಕು ಅಂತ ರೆಡಿ ಮಾಡಿ. ಇವಾಗ ನಾನು ಚಿಕನ್ ಸಾಂಬಾರಿಗೆ, ನಾಟಿ ಕೋಳಿ ಚಿಕನ್ ಸಾಂಬಾರಿಗೆ ಏನೇನು ಹಾಕ್ತೀನಿ ನೋಡಿ ಗೈಸ್. ಬೆಳ್ಳುಳ್ಳಿ, ನನಗಂತೂ ತುಂಬ ದಿನ ಆಸೆ ಇತ್ತು ಗೈಸ್, ನಾಟಿ ಕೋಳಿ ಸಾಂಬಾರು ತಿನ್ನಬೇಕು. ನಮಗೆ ನಾಟಿ ಕೋಳಿಯಲ್ಲಿ ಸಿಗೋಲ್ಲ, ಅಷ್ಟು ನಾವು ಜಾಸ್ತಿ ಫಾರಮೇ ತರೋದು. ಇವತ್ತು ಏನೋ ಆಸೆ ಪಟ್ಟು ಮತ್ತು ನಮ್ಮ ಅಪ್ಪಂಗೆ ಮೇಲ್ಗಡೆ ಸ್ವಲ್ಪ ಊಟ ಇಕ್ಕನ ಪಕ್ಷಿಗಳು ಅಂದ್ಬಿಟ್ಟು ನಾಟಿ ಕೋಳಿ ಸಾಂಬಾರು ತರಿಸಿದ್ದು. ಸ್ವಲ್ಪ ಮುದ್ದೆ ಮಾಡಿ ಮೇಲ್ಗಡೆ ಕಿಕ್ಕೋಣ. ನಮ್ಮ ಅವ್ವಂಗೆ ಆಸೆ, ಅವ್ರ ಆಸೆ ಪೂರೈಸೋಣ ಅಂದ್ಬಿಟ್ಟು ಅವರು ಕೊಟ್ಟೋಗಿರೋ ಭಿಕ್ಷೆ ನಮಗೆ. ಅದೇ ಒಂದು ಟೊಮೊಟೊ ನೋಡಿ, ಈ ಬೆಳ್ಳುಳ್ಳಿ ಆದಮೇಲೆ ಒಂದು ಟೊಮೊಟೊ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಳ್ಳೋ, ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಒಂದು ಈರುಳ್ಳಿ, ಎಣ್ಣೆ ಫ್ರೈ ಮಾಡ್ಕೊಂಡಷ್ಟು ತುಂಬ ಟೇಸ್ಟ್ ಇರುತ್ತೆ ಅಂತ. ನನಗೆ ಫಾಸ್ಟ್ ಕಟ್ ಮಾಡೋಕ್ಕೆ ಬರಲ್ಲ ಗೈಸ್, ಸ್ಲೋ. ಒಂದು ಈರುಳ್ಳಿ ಕಲ್ಲು ಸ್ವಲ್ಪ ಈರುಳ್ಳಿ. ನಮ್ಮನ್ನು ಆಲೋಸುವ ಮಹಾಪ್ರಭು ಯಾರು? ಈರುಳ್ಳಿ ಬಿಟ್ಟರೆ ನಮ್ಮನ್ನ ಇನ್ಯಾರು ಅಳ್ಸೋಕ್ಕಲ್ಲವ ಗೈಸ್. ಮತ್ತು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ ತುರಿ ಹಾಕೋಣ. ಕಾಯಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹಾಕಬೇಕು. ಕಾಯಿ ಜಾಸ್ತಿ ಹಾಕಿದ್ರೆ ಟೇಸ್ಟು ಒಂಥರ ಕೆಟ್ಟೋಗುತ್ತೆ. ಒಂಥರ ಕಾಯಿ ಜಾಸ್ತಿ ಹಾಕಿದ್ರೆ ಕಾಯಿ ಥರ ಸ್ಮೆಲ್ಲು ಮತ್ತು ಗಟ್ಟಿ ಬಂದುಬಿಡುತ್ತೆ. ಕಾಯಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕಾಯಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಆಗದೆ ಅಡುಗೆ ಆದರೆ ಕಾಯಿ ಕಮ್ಮಿನೇ ಯೂಸ್ ಮಾಡೋದು, ಯಾವುದು ಕಾಯಿ ಜಾಸ್ತಿ ಆಗಲ್ಲ. ಕಾಯಿ ಜಾಸ್ತಿ ಹಾಕಿದಷ್ಟು ಕಾಯಿ ಬಜ್ಜಿ ಥರ ಆಗ್ಬಿಡುತ್ತೆ. ಅದಕ್ಕೆ ಏನಿದ್ರು ಕಾಯಿ ಸ್ವಲ್ಪ ಕಮ್ಮಿನೇ ಹಾಕಿ, ಕಾಯಿ ಬಜ್ಜಿ ಥರ ಆಗೋಲ್ಲ. ಇಲ್ಲಾಂದರೆ ಯಾವುದೇ ಸಾರಿಗೂ ಅಷ್ಟೇ, ತರಕಾರಿ ಸಾಂಬಾರಿಗಾಗಲಿ ಹುಳಿ ಸಾಂಬಾರಿಗಾಗಲಿ ಹೆವಿ ಕಾಯಿ ಹಾಕ್ಬಿಡಿ, ಕಾಯಿ ಬಜ್ಜಿ ಥರ ಆಗಿಬಿಡುತ್ತೆ. ಸ್ವಲ್ಪ ಕಾಯಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು. ಸ್ವಲ್ಪ ಕಡಲೆ ಮತ್ತು ಚಕ್ಕೆ ಲವಂಗ, ಸ್ವಲ್ಪ ಚಕ್ಕೆ ಲವಂಗ, ಸ್ವಲ್ಪ ಕಡಲೆ, ಗಸಗಸೆ, ಮತ್ತು ಒಂದು ಏಲಕ್ಕಿ ಹಾಕೋಣ. ಒಂದೇ ಒಂದು ಏಲಕ್ಕಿ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿ.
ಏನೇನು ಹಾಕಿದ್ದೀನಿ, ಚಕ್ಕೆ, ಲವಂಗ, ಕಾಯಿ, ಕಡಲೆ, ಗಸಗಸೆ, ಏಲಕ್ಕಿ, ಶುಂಠಿ, ಕೊತ್ತಂಬರಿ ಎಲ್ಲ ಹಾಕ್ತಿದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಾಂಬಾರು ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು ಟೊಮೊಟೊ ಇಷ್ಟು ಹಾಕಿದ್ದೀನಿ ಇಟ್ಕೊಳ್ಳೋಕ್ಕೆ. ಒಂದೇ ಒಂದು ಟೊಮೊಟೊ ಹಾಕಿ ಜಾಸ್ತಿ ಹಾಕ್ತೀನಿ. ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಮತ್ತು ಆ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚಿಕನ್ ಹಾಕ್ತೀನಿ. ಒಂದೇ ಉಸಿರಂತೆ ಎಂದು ನಾನು ನೀನು ನಾನು ಹೇಳಿಕೊಡಿರೆ ಬರಲ್ಲ ಗೈ, ಸುಮ್ಮನೆ ಹಂಗೆ ಹೇಳಿದೆ, ಸಾರಿ. ನಂಗೆ ಏನು ಗೊತ್ತಾಗೈತೆ ಸಾಸೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಮಾಡ್ತಿರಲ್ಲ, ಅದನ್ನು ತಿನ್ನಬೇಕು ಅನ್ನೋದು ತುಂಬ ಆಸೆ. ಹಾಂ, ತುಂಬ ಚೆನ್ನಾಗಿದೆ. ಅದು ತಿನ್ನಬೇಕು ಸಕ್ಕತ್ತಾಗಿ ಆಸೆ. ಅದಕ್ಕೋಸ್ಕರ ನಾನು ಜಾಸ್ತಿ ಚಿಕನ್ ತರಿಸೋದು. ಮತ್ತು ಮಸಾಲೆ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತೀನಿ ನಾನು. ಮಸಾಲೆ ಪುಡಿ ಹಾಕಿಲ್ಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ನೋಡಿ ಗೈಸ್.